ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ತಗೋ, ಸೊಪ್ಪು, ತರಕಾರಿ, ಹಾಗೆ ಸ್ವಲ್ಪ ಹಣ್ಣು ತಗೊಂಬಂದ್ಬಿಡು ನಿಮ್ಮಪ್ಪನಿಗೆ. ಇರು, ಇಲ್ಲಿ ನೋಡು, ಇದು ನಿಮ್ಮಪ್ಪನ ಪೆನ್ಷನ್ ದುಡ್ಡು. ಒಂದೊಂದು ಪೈಸಾಗೂ ಲೆಕ್ಕ ಕೊಡ್ಬೇಕಾಗತ್ತೆ, ಚಿಲ್ಲರೆ ಇಟ್ಕೋಬೇಡ. ಎಲ್ಲ ಒಳ್ಳೇದಕ್ಕೇನೆ ನಿಮ್ಮಪ್ಪ ಬಿದ್ದಿದ್ದು. ಇಲ್ಲ ಅಂದ್ರೆ ನಿನಗೋಸ್ಕರನೇ ದುಡ್ದು ವಯಸ್ಸಾಯ್ತು ಅನ್ನೋದನ್ನೇ ಮರ್ತು ಹೋಗಿದ್ರು. ಸಾಮಾನ್ಯವಾಗಿ ಈ ವಯಸ್ಸಲ್ಲಿ ವಯಸ್ಸಾದ ತಂದೆಗೆ ಮಗ ಸಹಾಯ ಮಾಡಬೇಕು. ಆದ್ರೆ ನೀನು ಅವ್ರಿಗೆ ಹೊರೆಯಾಗಿದ್ಯಾ, ಭಾರ ಆಗಿದ್ಯಾ ಕೂಡ. ನೀನು ಓದು, ಪುಸ್ತಕ, ಪೆನ್ನು, ಕಾಲೇಜ್ ಎಷ್ಟು ಅಂತ ಹೊರೆ ಹೊತ್ಕೊಳ್ಳೋಕೆ ಸಾಧ್ಯ ಅವ್ರಿಗೆ? ಅರ್ಥ ಮಾಡ್ಕೊ, ಮೂಟೆ ಭಾರ ಆಗಿದ್ದಕ್ಕೆ ಬಿದ್ದಿದ್ದಲ್ಲ ನಿಮ್ಮಪ್ಪ. ಅವ್ರ ಕೆಳಗೆ ಬೀಳೋದಕ್ಕೆ ನೀನೇ ಕಾರಣ. ನೀನ್ ಭಾರ ತಡೆಯಕ್ಕಾಗ್ದೇನೆ ಬಿದ್ದಿರೋದು. ನಿಮ್ಮಪ್ಪನ ಬಗ್ಗೆ ನೀನೇನಾದ್ರೂ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನಿಮ್ಮಪ್ಪನ್ಗೆ ನಿನ್ ಭಾರನ ಸ್ವಲ್ಪ ಕಮ್ಮಿ ಮಾಡು. ಹಗಲು ರಾತ್ರಿ ಅಂತ ನೋಡ್ದೆ ನಿನ್ಗೋಸ್ಕರ ದುಡಿಯಕ್ಕೆ ತಯಾರಾಗ್ತಾರವ್ರು. ನಿನ್ನ ಓದಿಸ್ಬೇಕಲ್ಲಪ್ಪ. ನಿನ್ ಕನ್ಸು ನನ್ಸ್ ಮಾಡ್ಬೇಕು ಅಂತ ನಿಮ್ಮಪ್ಪನ ಮೇಲೆ ಯಾಕೆಲ್ಲ ಭಾರ ಹಾಕ್ತಿದ್ಯಾ? ಇದೊಂದು ಉಪಕಾರ ಮಾಡು, ನಂಗೆ ಸಾಕು. ನಿನ್ ಕನ್ಸಿನ ಜವಾಬ್ದಾರಿನ ನಿನ್ ಹೆಗಲ್ ಮೇಲೆ ನೀನೇ ಹೊತ್ಕೋ. ನಿಮ್ಮಪ್ಪನ ಹೆಗಲಿಗೆ ಮಾತ್ರ ಅದನ್ನ ಕಟ್ಬೇಡ. ಇನ್ಮೇಲಾದ್ರೂ ಹೊರೆ ಆಗದಿರೋ ತರ ನೋಡ್ಕೊ. ಇದು ಒಂದು ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಆರೈಕೆ ಮಾಡಿ ಅವರನ್ನ ಮೊದ್ಲಿನ ತರಾನೇ ಮಾಡ್ತೀನಿ ನಾನು. ಏನ್ ಅರ್ಥ ಮಾಡ್ಕೊಳ್ಳಿ ನಾನು? ಈ ಮೌನನ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಒಂದಂತೂ ಅರ್ಥ ಮಾಡ್ಕೊಳ್ಳಿ, ನಾನ್ ತಗೊಂಡು ಹೋಗ್ತಾ ಇರೋ ಈ ಪ್ರತಿಯೊಂದು ಪೈಸೆಗೂ ನಿಮ್ಗೆ ಲೆಕ್ಕ ಕೊಡ್ತೀನಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಪೆನ್ಷನ್ ದುಡ್ಡಲ್ಲಿ ನಿಂಗೊಂದು ಪೈಸನೂ ಖರ್ಚಾಗಕ್ ಬಿಡಲ್ಲ ಭೀಮಾ, ಬಿಡಲ್ಲ ಅಷ್ಟೇ. ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಿರೋದು ಎಷ್ಟು ಸಂತೋಷದ ವಿಷಯ ಗೊತ್ತಾ? ಇವತ್ ವೈಭವ್ ಇದ್ದಿದ್ರೆ ತುಂಬಾ ಸಂತೋಷ ಪಡ್ತಿದ್ದಲ್ವಾ? ತುಂಬಾ ಸಂತೋಷ ಪಡ್ತಿದ್ರು. ಅವ್ರಿದ್ದಿದ್ರೆ ಮುಂದಕ್ಕೆ ಓದಿ ಅಂತ ಸಲಹೆನೂ ಕೊಡ್ತಿದ್ರು. ಮುಂದಿನ ಓದು ಬಹಳ ದುಬಾರಿ ಇದೆ. ಅಂದ್ರೆ ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು? ಇಡೀ ವರ್ಷದ ಖರ್ಚನ್ನ ಲೆಕ್ಕ ಹಾಕೋದಾದ್ರೆ 25 ರೂಪಾಯಿ ಅಂತೂ ಖಂಡಿತ ಆಗುತ್ತೆ. ಏನಾಯ್ತು? ಏನ್ ಯೋಚಿಸ್ತಿದ್ದೀರಾ? ನಾಮ್ ಜೋಶಿ ಸರ್ ಹೇಳ್ತಿದ್ರು, ಮುಂದಿನ ಓದ್ಗೆ ವರ್ಷಕ್ಕೆ 25 ರೂಪಾಯಿ ಬೇಕಾಗ್ಬೋದಂತೆ. ಅಷ್ಟು ದುಡ್ಡನ್ನ ಇನ್ 1 ತಿಂಗಳಲ್ಲಿ ಕಟ್ಟಬೇಕಂತೆ. ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು? ಅಷ್ಟೊಂದು ದುಡ್ಡು ನನಗೆ ಯಾರು ಕೊಡ್ತಾರೆ ರಮ್ಮ? ನಾನೀಗ ಕೆಲಸ ಮಾಡೋ ಕಡೆ ಆ ಸಂಬಳದಲ್ಲಿ ನಾನು 25 ರೂಪಾಯಿ ಜೋಡ್ಸೋದಿಕ್ಕೆ ಇಡೀ ವರ್ಷ ಕೆಲಸ ಮಾಡಬೇಕಾಗುತ್ತೆ. ಮೊದಲೇ ನನಗೆ ಕೆಲಸ ಸಿಗಬಾರ್ದು ಅಂತ ಸಾಕಷ್ಟು ಜನ ಹೋರಾಡ್ತಿದ್ದಾರೆ. ನನಗೆ ಗೊತ್ತಾಗ್ತಿಲ್ಲ 25 ರೂಪಾಯಿ ಹೇಗೆ ಹೌಣಿಸೋದು ಅಂತ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ನೀವೇ ಹೇಳ್ತಿರ್ತಿರಲ್ಲ,
ಮನ್ಸಿದ್ರೆ ಮಾರ್ಗ ಅಂತ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ನರೋತ್ತಮ್ ಜೋಶಿ, ಇರಿ ಇರಿ, ಪ್ರಾಣಿ ಹತ್ಯೆ ಮಹಾಪಾಪ. ನಿಂಗಿದು ಸರಿಯಾದ ಶಿಕ್ಷೆ. ತೊಲಗೋ ಇಲ್ಲಿಂದ, ಭಿಕ್ಷೆ ಬೇಡೋಗು. ನಡೀರಿ. ಮನೆಗ್ ನಡೀರಿ. ಇರು ರಾಮ, ನರೋತ್ತಮ್ ಜೋಶಿ ಅವ್ರಿಗೊಂದು ವಿಷಯ ಹೇಳಿ ಬರ್ತೀನಿ. ಏನ್ ಹೇಳ್ಬೇಕು? ಸುಮ್ನೆ ಜಗಳ ಆಗುತ್ತೆ, ಬನ್ನಿ ಹೋಗೋಣ. ಅದಕ್ಕೇನ್ ಮಾಡಕ್ಕಾಗುತ್ತೆ ರಾಮ? ಸುಮ್ನೆ ಜಗಳ ಆಗುತ್ತೆ ಅಂತ ಹೇಳಿ ಸತ್ಯ ಹೇಳ್ದೆ ಮುಚ್ಚಿಡಕ್ಕಾಗತ್ತಾ? ಹಾಗೆಲ್ಲ ಮಾಡಬಾರ್ದು. ಅಲ್ಲ, ನನ್ ಮಾತ್ ಕೇಳಿ. ಈಗ ಏನಾಗುತ್ತೋ ಏನು? ನರೋತ್ತಮ್ ಜೋಶಿ, ಇರೀರಿ, ಓಡ್ ಹೋಗ್ಬೇಡಿ. ನಿಮ್ ಹತ್ರ ಮಾತಾಡ್ಬೇಕಿತ್ತು. ಏನಾದ್ರೂ ಹೇಳೋಕ್ ಬಂದ್ಯಾ ಇಲ್ಲ ನನ್ ಸ್ಥಿತಿನ ನೋಡಿ ಆಡ್ಕೊಳಕ್ ಬಂದಿದ್ಯಾ ಭೀಮ್ರಾವ್? ಇಲ್ಲ ಇಲ್ಲ, ನಿಮ್ಮನ್ನ ಆಡ್ಕೊಳ್ಬೇಕು ಅನ್ನೋ ಉದ್ದೇಶ ಇಲ್ಲ ನನಗೆ. ನಿಮ್ಗೆ ಸಹಾನುಭೂತಿ ಸೂಚಿಸೋಣ ಅಂತ ಬಂದೆ. ನಾನು ಬಂದ ಉದ್ದೇಶ ಏನು ಅಂದ್ರೆ, ಪಶು ಪ್ರಾಣಿಗಳಿಗೋಸ್ಕರ ಮಾಡ್ಕೊಂಡಿರೋ ಸಾಮಾಜಿಕ ನಿಯಮನ ನೀವು ಚೆನ್ನಾಗಿ ಪಾಲಿಸ್ತಿದ್ದೀರ. ಯಾಕಂದ್ರೆ ಯಾವುದೇ ಸಮಾಜದಲ್ಲಾದ್ರೂ ಪ್ರಾಣಿ ಹತ್ಯೆ ಒಂದು ಮಹಾಪಾಪ. ಅದಕ್ಕೆ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ. ಯಾವುದೇ ವ್ಯಕ್ತಿ ಪ್ರಾಣಿ ಹತ್ಯೆಗೆ ಕಾರಣ ಆದ್ರೆ ಅವರು ಪ್ರಾಯಶ್ಚಿತ ರೂಪದಲ್ಲಿ ಶಿಕ್ಷೆಗೆ ಒಳಪಡ್ತಾರೆ. ನಾನಿಲ್ಲಿಗೆ ಬಂದಿರೋದು, ನೀವು ಮಾಡ್ತಿರೋದು ಖಂಡಿತ ಸರಿ ಅಂತ ಹೇಳಕ್ಕೆ. ಸಮಾಧಾನ. ನನ್ನ ಮಾತಿನ್ನೂ ಮುಗ್ದಿಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಜೋಶಿ ಅವರೇ ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ಇಲ್ಲಿರೋ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಗೆ ನಮ್ಮ ಜಾತಿಯವರು, ನಮ್ಮ ವರ್ಗದವರು ಪಶು ಪ್ರಾಣಿಗಳ ಥರ ಅಲ್ವಾ? ಯಾಕೆ ನಮಗೋಸ್ಕರ ಪ್ರಾಯಶ್ಚಿತ ಮಾಡ್ಕೋಬೇಕು ಅನ್ನೋ ಮನ್ಸು ಯಾವತ್ತೂ ಬಂದಿಲ್ವಾ? ನಮ್ಮ ಜನರಿಗೋಸ್ಕರ ನಿಮ್ಮ ಹೃದಯದಲ್ಲಿ ಸಹಾನುಭೂತಿ ಮೂಡಲ್ವಾ? ಪ್ರಾಯಶ್ಚಿತ ಎಲ್ಲ ಇನ್ನೂ ನಿಮ್ಮಲ್ಲಿ ಹುಟ್ಟು ಇರಲ್ಲ ಬಿಡಿ. ಆದ್ರೆ ಸದ್ಯಕ್ಕೆ ಇಷ್ಟನ್ನ ನಿಮ್ಮ ಮನ್ಸಲ್ಲಿ ಇಟ್ಕೊಳ್ಳಿ ಜೋಶಿ ಅವರೇ. ನೀವು ಅನ್ಕೊಂಡಿರೋ ಹಾಗೆ ನಾವು ಪ್ರಾಣಿಗಳಲ್ಲ. ನಿಮ್ಮ ಥರಾನೇ ನಾವೂನು ಮನುಷ್ಯರು. ಇದೊಂದನ್ನು ಒಪ್ಕೊಳ್ಳಿ ಸಾಕು. ನೀವು ಒಪ್ಕೊಂಡಿದ ತಕ್ಷಣ ನಮ್ಮ ಜಾತಿಯವರು ನಿಮ್ಮನ್ನ ಮನ್ಸಾರೆ ಹರಿಸ್ತಾರೆ. ಆ ಹಾರೈಕೆ ನಿಮಗ್ ಬರೋ ಎಲ್ಲ ಕಷ್ಟಗಳನ್ನ ತುಂಬಾ ಸುಲಭವಾಗಿ ಕರಗಿಸ್ಬಿಡುತ್ತೆ ಜೋಶಿ ಅವರೇ. ಆದ್ರೆ ವಿಪರ್ಯಾಸ ಅಂದ್ರೆ ನಿಮ್ಮಲ್ಲಿ ಯಾರಿಗೂ ಅಂತ ಯೋಚನೆ ಯಾವತ್ತೂ ಬಂದಿರಲ್ಲ. ಸಾಕು ನಿಲ್ಸು ಭೀಮ್ರಾವ್. ಇವತ್ ನೀನ್ ಏನ್ ಹೇಳಿದ್ಯೋ ಪ್ರತಿ ಶಬ್ದನೂ ಪ್ರತಿ ಪದನೂ ಶುದ್ಧ ಅವಿವೇಕತನದ್ದು. ನಾನ್ಯಾವ ಪಾಪನೂ ಮಾಡಿಲ್ಲ, ನಾನ್ಯಾವ ಪ್ರಾಣಿನೂ ಹತ್ಯೆ ಮಾಡಿಲ್ಲ. ಇವರೆಲ್ಲ ನನ್ ವಿರುದ್ಧ ಮಾಡಿರೋ ಷಡ್ಯಂತ್ರ. ಬಹುಶಃ ಇದು ನಿಮ್ಮ ವಿರುದ್ಧ ಹೂಡಿರೋ ಮೊದಲನೇ ಷಡ್ಯಂತ್ರ ಇರಬೇಕು. ಆದ್ರೆ ನಮ್ಮಂಥವ್ರ ವಿರುದ್ಧ ಅದೆಷ್ಟು ಷಡ್ಯಂತ್ರನ ಪ್ರತಿನಿತ್ಯ ಎಷ್ಟೋ ವರ್ಷಗಳಿಂದ ಮಾಡ್ತಿದ್ದೀರ. ನಮಗೆಷ್ಟು ಹಿಂಸೆ ಆಗಿರ್ಬೇಡ ಯೋಚನೆ ಮಾಡಿ. ಹೇಗೆ ಪ್ರಾಣಿ ಹತ್ಯೆಗೆ ಸಾಮಾಜಿಕ ಕಾನೂನಲ್ಲಿ ಶಿಕ್ಷೆ ನಿರ್ಧಾರ ಆಗುತ್ತೋ ಅದೇ ರೀತಿ ನಮ್ಮ ಜಾತಿ, ನಮ್ಮ ಸಮಾಜದ ಜನರಿಗೆ ಹಿಂಸೆ ನೀಡಿರೋದಕ್ಕೆ
ಈ ಸಮಾಜ ಒಂದು ಕಾನೂನ ಮಾಡೇ ಮಾಡುತ್ತೆ. ಅದೇ ಕಾನೂನು ಅಡಿಯಲ್ಲಿ ಹಿಂಸೆ ನೀಡೋರ್ಗೆ ಶಿಕ್ಷೆ ಆಗೇ ಆಗುತ್ತೆ. ಭೀಮ್ರಾವ್, ನಿದ್ದೆಯಿಂದ ಎದ್ದೇಳು. ಹಗ್ಲುಗನ್ಸ್ ಕಾಣ್ತಿದ್ಯಾ ನೀನು? ಇದು ಹಗ್ಲಿಗನ್ಸಾಗಿದ್ರೆ ನಾನು ಈ ನಿದ್ದೆಲೇ ಇರ್ತೀನಿ ಜೋಶಿ ಅವರೇ. ಈಗ ಸದ್ಯಕ್ಕೆ ಈಗ ನೀವು ನಿಮ್ ಕೆಲಸ ಮುಂದುವರ್ಸ್ಕೊಳ್ಳಿ. ಅಣ್ಣ ಪಾಲಕ್ ಕೊಡಿ. ಒಂದ್ ಪೈಸೆ ಕಡಿಮೆ ಐತೆ, ನಾಳೆ ತಗೊಳ್ಳಿ. ಯಾಕೆ? ನನಗ್ ಚಿಲ್ಲರೆ ಬೇಕು, ದಯವಿಟ್ಟು ಕೊಡಿ. ದಿನ ತರಕಾರಿ ತಗೊಳಕ್ ಬರ್ತೀರಾ ಅಲ್ವಾ? ನಾಳೆ ಚಿಲ್ಲರೆ ತಗೊಳ್ಳಿ, ಅದ್ರಲ್ಲೇನೈತೆ. ಬೇಡ ಬೇಡ, ನನಗೆ ಈಗಲೇ ಒಂದು ಪೈಸೆ ಕೊಡಿ. ನೋಡಿ, ದಯವಿಟ್ಟು ನಿಮ್ಮ ಹತ್ರ ಇರುತ್ತೆ, ನೋಡ್ಕೊಡಿ. ಏಯ್ ಭೀಮ್ರಾವ್, ನೀನು ಓದು ಬರಹ ಕಲ್ತಿರೋ ಮೂರ್ಖ ಅನ್ಸುತ್ತೆ. ಪಾಪ ಅವ್ರು ಅಷ್ಟ್ ಹೇಳ್ತಿದ್ದಾರೆ, ನಿಂಗ್ ಅರ್ಥನೇ ಆಗ್ತಿಲ್ವಾ? ನಿನಗಿಂತ ಓದಿಲ್ದೇ ಇರೋರೇ ವಾಸಿ. ಕಂಡೋರ್ ಕಷ್ಟನಾದ್ರೂ ಅರ್ಥ ಮಾಡ್ಕೋತಾರೆ. ನೋಡಿ, ನಂಗ ಒಂದು ಪೈಸೆ ಬೇಕಾಗಿದೆ, ದಯವಿಟ್ಟು ಎಲ್ಲಾದ್ರೂ ನೋಡ್ಕೊಡಿ. ಕಾಯಿ ತಿನ್ಬೇಕಿದ್ರೆ. ನಿಮ್ಮ ಹತ್ರ ಚಿಲ್ಲರೆ ಇದ್ರೆ ಕೊಡ್ತೀರಮ್ಮ? ತಗೋ, ಕೊಟ್ ಕಳ್ಸು. ತಗೋ. ಸರಿ ಇದೆ, ಧನ್ಯವಾದ. ನಡಿ. ಏನಾಯ್ತ್ರಮ್ಮ? ಏನ್ ವಿಷಯ? ಇಲ್ ನೋಡಿ, ನಿಮಗ್ ಪೂರ್ತಿ ವಿಷಯ ಗೊತ್ತಿಲ್ಲ ಅಂದ್ಮೇಲೆ ಏನೇನೋ ಮಾತಾಡ್ಬೇಡಿ. ಓದಕ್ ಬರ್ದೇ ಇರೋ ನೀವು ತರ್ಕಾರಿ ಅಂಗಡಿ ಮುಂದೆ ನಿಂತ್ಕೊಂಡು ಸೊಪ್ಪು ತಗೊಳ್ಳೋ ಜಾಗದಲ್ಲಿ ವಿದ್ಯೆನ ದಯವಿಟ್ಟು ಅಳಿಬೇಡಿ. ನಾನ್ ಅಳಿತೀನಿ ಕಣೆ. ಅಳಿಬೇಡಿ. ಅಳಿಯಕ್ ಹೋಗಿ ಬುದ್ಧಿನೇ ಹಾಳು ಮಾಡ್ಕೋತೀರ. ನಡೀರಿ. ಏನಾಯ್ತು? ಏನಿಲ್ಲ. ಇದು ಹಗ್ಲಿಗನ್ಸಾಗಿದ್ರೆ ನಾನು ಈ ನಿದ್ದೆಲೇ ಇರ್ತೀನಿ ಜೋಶಿ ಅವರೇ. ಈಗ ಸದ್ಯಕ್ಕೆ ಈಗ ನೀವು ನಿಮ್ ಕೆಲಸ ಮುಂದುವರ್ಸ್ಕೊಳ್ಳಿ. ನರೋತ್ತಮ್ ಜೋಶಿ, ಯಾಕೆ ನಿಂತಿದ್ಯೋ? ನಡಿ, ಇನ್ನು ಭಿಕ್ಷೆ ಬೇಡೋದಿದೆ. ನಡಿಯೋ ನರೋತ್ತಮ್ ಜೋಶಿ, ಭಿಕ್ಷೆ ಬೇಡೋ, ನಡಿ. ನಡಿಯೋ. ಮರ್ಯಾದೆ. ನರೋತ್ತಮ್ ಜೋಶಿ ಅವರೇ ಅನ್ನೋ ಯೋಗ್ಯತೆ ಮರ್ತ್ಬಿಟ್ರ ನಿಮ್ಗಳದ್ದು? ನಾನು ಈ ಭಿಕ್ಷೆ ಎಲ್ಲ ಬೇಡಲ್ಲ. ಪಾಪನೆ ಮಾಡಿಲ್ಲ ಅಂದ್ಮೇಲೆ ಈ ಪ್ರಾಯಶ್ಚಿತ ಎಲ್ಲ ಯಾಕೆ ಮಾಡ್ಕೋಬೇಕು? ನೋಡಿದ್ರ ಆ ಕೆಳವರ್ಗದ ಭೀಮ್ರಾವ್ ನನ್ಗೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡಕ್ ಬರ್ತಾನೆ. ನಾನ್ ಯಾವ ಭಿಕ್ಷೆನೂ ಬೇಡಲ್ಲ. ನೀನ್ ಬೇಡ್ಲೇಬೇಕು ನರೋತ್ತಮ್ ಜೋಶಿ. ಇದು ಪ್ರಚಂಡ ಮೂರ್ತಿಗಳ ಆದೇಶ, ಗೊತ್ತಿದೆ ತಾನೇ? ಪ್ರಚಂಡ ಮೂರ್ತಿಗಳ ಆದೇಶ. ಸಾಯ್ಲಿ ಆದೇಶ. ಆ ಪ್ರಚಂಡ ಮೂರ್ತಿಯ ಆದೇಶಕ್ಕೂ ನಿಮ್ಮ ಪ್ರಚಂಡ ಮೂರ್ತಿಗೂ ಧಿಕ್ಕಾರ ನಂದು. ಹೋಗಿ, ನಾನ್ ಏನು ಮಾಡಲ್ಲ. ಸಾಮಾಜಿಕ ದಂಡಕ್ಕೊಳಗಾಗ್ದೇನೆ ನಿನಗಿದ್ರಿಂದ ಮುಕ್ತಿ ಸಿಗಲ್ಲ ನರೋತ್ತಮ್ ಜೋಶಿ. ಕೇಳಿಸ್ಕೊಂಡೇನೋ? ಸರಿ ಸರಿ ಸರಿ, ಬಿಡಿ. ಬೇಡ್ತೀನಿ ಬೇಡ್ತೀನಿ. ಬಿಡಿ ಕೈನಾ, ಬಿಡಿ ಬಿಡಿ. ಎಲ್ಲಿಗೆ ಹೋಗ್ತಾ ಇದ್ಯಾ? ಹಿಡೀರೋ ಅವ್ನ. ನಿಂತ್ಕೊಳ್ಳೋ ನರೋತ್ತಮ್ ಹಿಡೀರೋ. ಜೋಶಿ. ನಿಂತ್ಕೊಳ್ಳೋ. ಬಿಡಬೇಡಿ, ಹಿಡೀರಿ. ಮಾಲೀಕ್ರೆ, ನರೋತ್ತಮ ತಪ್ಪಿಸ್ಕೊಂಡ್ಬಿಟ್ಟ.
ಚಿಂತೆ ಇಲ್ಲ, ತಪ್ಪಿಸ್ಕೊಳ್ಳಿ ಬಿಡಿ. ನೀವೆಲ್ಲರೂ ವಿಶ್ರಾಂತಿ ತಗೊಳ್ಳಿ. ಆದ್ರೆ ಜೋಶಿಗೆ ಸಾಮಾಜಿಕ ದಂಡ ಆಗ್ಲೇಬೇಕಲ್ವಾ? ಅನುಭವಿಸ್ಲೇಬೇಕು. ಅವನು ಇನ್ನೂ ಸಾಕಷ್ಟು ಅನುಭವಿಸೋದಿದೆ. ನಿಮ್ಗೆಲ್ಲ ಸುಸ್ತಾಗಿರತ್ತೆ. ರಾತ್ರಿ ತನಕ ವಿಶ್ರಾಂತಿ ತಗೊಳ್ಳಿ. ಇನ್ನು ಆ ನರೋತ್ತಮ ಜೋಶಿ ನಮ್ ಕಣ್ ತಪ್ಪಿಸಿ ಎಲ್ಲಿಗೋಡೋಗ್ತಾನೆ? ಹುಡ್ಕೋಣ. ರಾಮ್ಜಿ, ನಾವು ಎಲ್ಲಿ ಕೆಲಸ ಮಾಡಿದ್ವಲ್ವಾ, ಅವರು ಈ ದುಡ್ಡು ಕೊಟ್ರು. ತಗೋ ರಾಮ್ಜಿ. ತಗೋ. ಪುರಂಜನ, ನೀನ್ ಯಾಕೆ ದುಡ್ಡು ತಗೊಂಡೆ? ಹೋಗಿ ದುಡ್ಡು ವಾಪಸ್ ಕೊಡ್ಬಾ. ಕೆಲಸನೇ ಪೂರ್ತಿ ಮಾಡಲಿಲ್ಲ ನಾವು. ಹಾಗೆ ನೋಡಿದ್ರೆ ನಮ್ಮಿಂದ ಅವ್ರ ಸರ್ಕಗಳೆಲ್ಲ ಹಾಳಾಗೋಗಿದೆ. ಏನ್ ತಿಳ್ಕೊಂಡೆ ರಾಮ್ಜಿ? ಸೇಟು ಈ ದುಡ್ಡನ್ನ ನನಗೆ ಕೊಟ್ಟಾಗ ನಾನು ಬೇಡ ಅಂದಿಲ್ಲ ಅನ್ಕೊಂಡ್ಯಾ? ಮತ್ತೆ ನೀನ್ ಹೇಳಿರೋದ್ನೆಲ್ಲ ನಾನು ಹೇಳಿಲ್ಲ ಅನ್ಕೊಂಡ್ಯಾ? ರಾಮ್ಜಿ, ನಿನ್ನ ಗೆಳೆಯ ನಾನು. ನಿನ್ನಿಂದಾನೇ ಪಾಠ ಕಲ್ತಿದ್ದೀನಿ. ಯಾವಾಗ, ಯಾರಿಂದ, ಎಲ್ಲಿ, ಯಾಕೆ ದುಡ್ಡು ತಗೋಬೇಕು, ಯಾಕೆ ತಗೋಬಾರ್ದು ಅನ್ನೋದನ್ನ ಕಲ್ತಿದ್ದೀನಿ. ಜೊತೆಗೆ ನಾನು ಯಜಮಾನ್ರಿಗೆ ಇನ್ನೊಂದು ವಿಷಯನೂ ಹೇಳಿದೆ. ಮಾಡದೇ ಇರೋ ಕೆಲಸಕ್ಕೆ ನಾವು ದುಡ್ಡು ತಗೊಳ್ಳಲ್ಲ ಅಂದೆ. ಆದರೆ ಯಜಮಾನ್ರು ಹೇಳಿದ್ರು, ಇದು ರಾಮ್ಜಿ ಕೆಲಸಕ್ಕಾಗ್ಲಿ ಕೂಲಿಗಾಗ್ಲಿ ಅಲ್ಲ, ಬದಲಾಗಿ ಇದು ರಾಮ್ಜಿ ಧೈರ್ಯಕ್ಕೆ ಕೊಡ್ತಿರೋದು ಅಂದ್ರು. ಹಾಗೆ ತುಂಬಾ ಬಲವಂತ ಮಾಡಿ ಯಜಮಾನ್ರು ಕೈಯಲ್ಲಿ ದುಡ್ಡಿಟ್ರು. ಈಗ ನೀನೇ ಹೇಳು ರಾಮ್ಜಿ, ನಿನ್ ಧೈರ್ಯನ ಮೆಚ್ಚಿ ಕೊಟ್ಟಿರೋ ದುಡ್ಡನ್ನ ನಾನು ಹೇಗೆ ನಿರಾಕರಿಸ್ತಿ ಹೇಳು, ಅಲ್ವಾ? ಅದಕ್ಕೆ ಈ ದುಡ್ಡು ನೀನ್ ಇಟ್ಕೋ. ಇವತ್ತು ಸಂಜೆ ಒಳಗೆ ಹೇಗಾದ್ರೂ ಮಾಡಿ ನಾನು ಸಂಪಾದನೆ ಮಾಡೇ ಮಾಡ್ತೀನಿ. ಆ ಹಣನ ನಾನು ನಿಂಗೆ ತಂದು ಕೊಡ್ತೇನೆ. ಅದೇ ಹಣದಿಂದ ನೀನು ಮನೆಯವರಿಗೆಲ್ಲ ಸಿಹಿ ಮಾಡಿ ಎಲ್ಲರಿಗೂ ನೀನೇ ಬಡಿಸ್ತೀಯ.